ಸರ್ ಈಗ ಇವತ್ತು ಕ್ರೂಷಿಯಲ್ ಮೀಟಿಂಗ್ ಅನ್ನೋದು ಪ್ರಮುಖವಾದಂಥ ಘಟ್ಟ ಅಂತ ಏನು ಚರ್ಚೆ ಆಗ್ಬೋದು, ಏನು ತೀರ್ಮಾನ ಆಗ್ಬೋದು? ಇಲ್ಲ ಅಜೆಂಡಾ ಯಾರಿಗೂ ಗೊತ್ತಿಲ್ಲ. ಯಾವ ಕ್ರೂಷಿಯಲ್ ವಿಚಾರವಲ್ಲ. ರಾಜ್ಯಸಭಾ ವಿಚಾರಗಳಿರ್ಬೋದು, ಅದು MLC ವಿಚಾರಗಳಿರ್ಬೋದು, ಆ ವಿಚಾರಕ್ಕೆ ಎಲ್ಲರೂ ಕೂಡ ಬಂದಿರತಕ್ಕಂಥ ನಿಜ. ಪಕ್ಷವನ್ನು ಸದೃಢಗೊಳಿಸಬೇಕಂತಕ್ಕಂಥ ದೃಷ್ಟಿಕೋನದಿಂದ ಹೈಕಮಾಂಡ್ ಸಭೆಗಳನ್ನು ಮಾಡುತ್ತದೆ ಹೊರತು ಬೇರೆ ಯಾವ ಅಜೆಂಡಾಗಳು ಯಾರೂ ಗೊತ್ತಿಲ್ಲ. ನಾಯಕತ್ವ ವಿಚಾರದ ಏನಾದರೂ ಚರ್ಚೆ ಆಗುತ್ತೆ? ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ಇಬ್ರು ಜೊತೆಗೂಡಿ ಪಾರ್ಟಿಯನ್ನು ಕಟ್ಟಿದ್ದಾರೆ, ಜೊತೆಗೂಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಾರೆ, ಜೊತೆಗೂಡಿ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಗೊಂದಲವೇ ಇಲ್ಲ ಅಂದ್ಮೇಲೆ ವಿಚಾರಧಾರೆ ಹೆಂಗ್ ಬರ್ತದೆ? ಗೊಂದಲ ಇಲ್ಲ ಅಂದ್ಮೇಲೆ ಇಷ್ಟು ಜನ ದೆಹಲಿಗೆ ಬರುವಂತದ್ದು ಏನು? ರಾಜ್ಯಸಭಾ ಇದೆ, ಮಂತ್ರಿಮಂಡಲ ರಿಶಫಲ್ ಇರ್ಬೋದು, ಅಥವಾ ಪಕ್ಷದ ಸದೃಢ ಕಟ್ಟತಕ್ಕಂಥ ವಿಚಾರಗಳಿರ್ಬೋದು, ಎಲ್ಲ ವಿಚಾರಕ್ಕೆ ಬಂದಿರಬೇಕು. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. 110% ಪಕ್ಷದಲ್ಲಿ 40 ವರ್ಷ ದುಡಿದಿದ್ದೇವೆ. ಅವಕಾಶ ಕೊಟ್ಟರೆ ಪ್ರಾಮಾಣಿಕವಾದಂಥ ದಕ್ಷತೆಯಿಂದ ಆಡಳಿತ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.